ಏಕೆ ಸ್ವಾಮಿ ಸುಮ್ಮನಾಗಿ ಬಿಟ್ಟಿರಿ? ನಾನು ಕೇಳಿದ್ದು ತಪ್ಪಾಯಿತೆ? ಖಂಡಿತವಾಗಿಯೂ ಇಲ್ಲ. ಆದರೂ ಇದ್ದಕ್ಕಿದ್ದ ಹಾಗೆ ರಾಮನ ಬಗ್ಗೆ ನನ್ನ ಭಾವನೆ ಏನೆಂದು ಹೀಗೆ ಯೋಚಿಸುತ್ತಾ ಕುಳಿತಿರುವುದು ನನಗೆ ಆಶ್ಚರ್ಯವಾಯಿತು. ಅದಕ್ಕೆ ಕಾರಣವೇನೆಂದು ತಿಳಿಯಬಹುದೇ? ಹೇಳುತ್ತೇನೆ ಸ್ವಾಮಿ. ನಾವು 4 ಜನ ಸಹೋದರಿಯರು ಕೂಡಿ ಮಾತನಾಡುತ್ತಿರುವಾಗ ನಮ್ಮ ಅತ್ತೆಯರು ಹೇಳಿದ ಹಿತವಚನಗಳ ಬಗ್ಗೆ ಮಾತನಾಡಿದೆವು. ಆಗ ಅತ್ತೆಯವರ ಬಗ್ಗೆ ಒಂದು ವಿಷಯ ತಿಳಿದು ಬಂತು. ಹೇಳು ಮಾಂಡವಿ, ನನ್ನ ತಾಯಿ ಬಗ್ಗೆ ಏನೇನು ವಿಚಾರ ಮಾತನಾಡಿದಿರಿ? ಅದಕ್ಕೂ ರಾಮನ ಬಗ್ಗೆ ನನ್ನ ಭಾವನೆ ಏನೆಂದು ತಿಳಿದುಕೊಳ್ಳುವುದಕ್ಕೂ ಏನು ಸಂಬಂಧ? ಅತ್ತೆಯವರಿಗೆ ನಿಮ್ಮ ಮೇಲೆಯೇ ಹೆಚ್ಚಿನ ಮಮತೆಯಂತೆ. ಭಾವನವರಿಗಿಂತ ನೀವು ಯಾವುದರಲ್ಲೂ ಕಡಿಮೆ ಇಲ್ಲದಂತೆ ಕೀರ್ತಿಶಾಲಿಯಾಗಬೇಕೆಂದು ಅವರ ಬಯಕೆ. ಆದ್ದರಿಂದ ಅತ್ತೆಯವರ ಬಯಕೆಯನ್ನು ಈಡೇರಿಸಲು ನೀವು ಭಾವನವರಿಗೆ ಪ್ರತಿಸ್ಪರ್ಧಿ ಎಂದು ತಿಳಿಯುವಿರಾ? ಈಗ ನಿನ್ನ ಚಿಂತೆಯೆಲ್ಲ ಅರ್ಥವಾಯಿತು ಮಾಂಡವಿ. ನನ್ನ ತಾಯಿಗೆ ನನ್ನ ಮೇಲೆ ಅಪಾರ ಪ್ರೀತಿ. ತನ್ನ ಪುತ್ರ ಉಳಿದ ಸಹೋದರರಿಗಿಂತ ಹೆಚ್ಚು ಕೀರ್ತಿಶಾಲಿಯಾಗಬೇಕೆಂಬ ಬಯಕೆ. ಆದರೆ ಮೊದಲಿನಿಂದಲೂ ರಾಮಚಂದ್ರನು ಎಲ್ಲದರಲ್ಲೂ ಮೇಲು. ನನ್ನ ತಾಯಿ ರಾಮಚಂದ್ರನಿಗೆ ಪ್ರತಿಸ್ಪರ್ಧಿಯಾಗು ಎಂದು ಉಪದೇಶ ಮಾಡುತ್ತಾರೆ. ನಾನು ನನ್ನ ತಾಯಿಯ ಮಾತು ಕೇಳಿ ರಾಮಚಂದ್ರನಿಗೆ ಪ್ರತಿಸ್ಪರ್ಧಿಯಾಗುತ್ತೇನೆ. ನಿನ್ನ ಪತಿ, ನಿನ್ನ ಸೋದರಿ ಸೀತೆಯ ಪತಿ ಇಬ್ಬರು ಪರಸ್ಪರ ಪ್ರತಿಸ್ಪರ್ಧಿಗಳಾದಾಗ ವೈಮನಸ್ಸೆ ಉಂಟಾಗಬಹುದು. ಅದರ ಬಿಸಿಯೂ ನಿಮ್ಮಿಬ್ಬರಿಗೆ ತಟ್ಟಬಹುದು. ಪತಿಯ ಪ್ರತಿಷ್ಠೆಗಾಗಿ ಸೋದರಿಯ ವಾತ್ಸಲ್ಯವನ್ನು ಕಳೆದುಕೊಳ್ಳಬೇಕಾಗಬಹುದು. ಇಷ್ಟೊಂದು ದೂರಾಲೋಚನೆ ಮಾಡುತ್ತಾ ನಾನು ಬಂದರೂ ಅರಿವಿಲ್ಲದಂತೆ ಕುಳಿತುಕೊಂಡಿರುವೆ ಅಲ್ಲವೇ? ಹೌದು ಸ್ವಾಮಿ, ನನ್ನ ಮನಸ್ಸಿನಲ್ಲಿದ್ದ ಆಲೋಚನೆಯನ್ನು ನೀವೇ ಹೇಳಿಬಿಟ್ಟಿರಲ್ಲ. ಏಕೆಂದರೆ ನಾನು ನಿನ್ನ ಮನಸ್ಸನ್ನು ಕದ್ದು ಬಿಟ್ಟೆನಲ್ಲ. ಅಲ್ಲಿ ಏನೇ ನಡೆದರೂ ನನಗೆ ತಿಳಿಯುತ್ತದೆ. ಹಾಗಾದರೆ ನನ್ನ ಚಿಂತೆಗೆ ಉತ್ತರ ಏನೆಂದು ಹೇಳಿ ಸ್ವಾಮಿ. ಮಾಂಡವಿ, ನಾನು ಯಾವುದೇ ಕಾರಣಕ್ಕೂ ರಾಮನ ಪ್ರತಿಸ್ಪರ್ಧಿಯಾಗುವುದಿಲ್ಲ. ನಾನು ರಾಮನ ಪರಾಕ್ರಮವನ್ನು ಕಂಡು ರಾಮನ ಸೋದರನೆಂದು ಹೆಮ್ಮೆ ಪಡುತ್ತೇನೆ. ನಾನು ರಾಮನನ್ನು ತಂದೆ ಸ್ಥಾನದಲ್ಲಿಟ್ಟು ಗೌರವಿಸುತ್ತೇನೆ. ನನ್ನ ತಾಯಿಯು ರಾಮನನ್ನು ಮೀರಿ ನಿಲ್ಲು ಎಂದಾಗ ವಿನಯದಿಂದ ಹಿಂದೆ ಸರಿಯುತ್ತೇನೆ. ಇಷ್ಟಾದರೂ ನನ್ನ ತಾಯಿಗೆ ಬೇಸರವಾಗದಂತೆ ನಾನು ಅವಳೆದುರು ಅಪಾರವಾದ ಪ್ರೇಮವನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ತಾಯಿ ತನ್ನದೇ ಆದ ಸ್ವಭಾವಕ್ಕೆ ಎಲ್ಲರಿಂದ ದೂರವಿದ್ದು ಏಕಾಂಗಿಯಾಗುತ್ತಾಳೆ. ಮಗನಾದ ನಾನು ಆಕೆಯ ಗುಣದೋಷಗಳನ್ನು ಮೀರಿ ಆಕೆಯ ಹತ್ತಿರವಿದ್ದು ಸಂತೋಷ ನೀಡುತ್ತೇನೆ. ಮಾಂಡವಿ, ನಾನು ನಿನ್ನಿಂದಲೂ ನನ್ನ ತಾಯಿಯ ವಿಷಯದಲ್ಲಿ ಇಂಥ ನಡತೆಯನ್ನು ನಿರೀಕ್ಷಿಸಬಹುದೇ? ಖಂಡಿತವಾಗಿಯೂ ಸ್ವಾಮಿ. ನಿಮ್ಮ ನಿರೀಕ್ಷೆಯಂತೆ ನಾನು ನಡೆದು ಅತ್ತೆಯವರಿಗೆ ಆನಂದವನ್ನುಂಟು ಮಾಡುತ್ತೇನೆ. ಹಾಗೆಯೇ ಎಲ್ಲರ ಜೊತೆ ಈಗಾಗಲೇ ಇರುವ ಸುಮಧುರ ಬಾಂಧವ್ಯವನ್ನು ಉಳಿಸಿಕೊಳ್ಳುತ್ತೇನೆ. ನನ್ನನ್ನು ಏಕೆ ಇಲ್ಲಿಗೆ ಕರೆದುಕೊಂಡು ಬಂದಿರಿ? ನೀವು ಕೇಳಿದಿರಲ್ಲ ಎಂದು ನನ್ನ ಕಷ್ಟಕ್ಕೆ ಕಾರಣ ಮಹಾರಾಜರು ಎಂದು ಹೇಳಿದೆ. ಅದಕ್ಕೋಸ್ಕರ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರುವಂಥ ಅಪರಾಧವಾಯಿತೆ. ನನಗೆ ಯಾವ ಶಿಕ್ಷೆ ಕೊಡಿಸಲು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರಿ? ತಾಯಿ, ನಿಮಗೆ ಶಿಕ್ಷೆ ಕೊಡಿಸುವುದು ನನ್ನ ಉದ್ದೇಶವಲ್ಲ. ಇವು ನನ್ನೊಂದಿಗೆ ಹೇಳದ ದುಃಖದ ಕಾರಣವನ್ನು ಪ್ರಭುಗಳ ಬಳಿ ಹೇಳಲೆಂದು ಕರೆದುಕೊಂಡು ಬಂದೆ. ಅಗೋ, ರಾಜಕುಮಾರ ರಾಮಚಂದ್ರ ಪ್ರಭು ಬರುತ್ತಿದ್ದಾರೆ. ನಿನ್ನ ಮನಸ್ಸಿನಲ್ಲಿರುವುದನ್ನು ಅವರ ಬಳಿ ಹೇಳಿಕೊ. ಪ್ರಭು ರಾಮಚಂದ್ರ, ತಾಯಿ, ತಾವು ಹಿರಿಯರು, ತಮ್ಮಿಂದ ನಾನು ಆಶೀರ್ವಾದವನ್ನು ಪಡೆಯಬೇಕು. ದಯಮಾಡಿ ಆಶೀರ್ವದಿಸಿ. ಅಯ್ಯೋ ಮಹಾನುಭಾವ, ನಿನ್ನದೆಂಥ ಗುಣವಪ್ಪ. ನಾನು ಇನ್ನೆಂದು
ನನ್ನ ಕಷ್ಟಕ್ಕೆ ಕಾರಣ ಮಹಾರಾಜರು ಎಂದು ಹೆಸರಿಸುವುದಿಲ್ಲ. ದಯವಿಟ್ಟು ನನ್ನನ್ನು ಕಳಿಸಿಕೊಟ್ಟು ಬಿಡು. ತಾಯಿ, ತಾವು ಚಿಂತಿಸಿದಿರಿ. ತಮಗೆ ಯಾವ ಅಪಾಯವೂ ಆಗುವುದಿಲ್ಲ. ತಾವು ಒಂಟಿಯಾಗಿ ದುಃಖಿಸುವುದಕ್ಕೆ ಕಾರಣವೇನೆಂದು ತಿಳಿಯಲು ಈ ಚಾರನು ತಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದ. ತಾವು ಯಾವುದೇ ಭಯವಿಲ್ಲದೆ ತಮ್ಮ ದುಃಖಕ್ಕೆ ಕಾರಣವೇನೆಂದು ನನಗೆ ತಿಳಿಸಿ ಅದನ್ನು ಪರಿಹರಿಸಲು ನಾನು ಪ್ರಯತ್ನ ಮಾಡುತ್ತೇನೆ. ಅಯ್ಯೋ ದೇವರೇ, ನನಗೆಂಥ ಸಂದಿಗ್ಧ ಪರಿಸ್ಥಿತಿ ಒದಗಿಸಿದೆ. ಅದ್ಯಾವ ಕೆಟ್ಟ ಗಳಿಗೆಯಲ್ಲಿ ನನ್ನ ದುಃಖಕ್ಕೆ ಕಾರಣ ಮಹಾರಾಜರು ಎಂದು ಹೇಳಿಬಿಟ್ಟೆ. ಈಗ ಅವರ ಮಗನೆದುರು ಹೇಗೆ ಹೇಳಲಿ? ತಾಯಿ, ನಮ್ಮ ರಾಜ್ಯ ಪರಿವಾರದ ಯಾವುದೇ ಸದಸ್ಯೆಯಿಂದ ತಮಗೆ ಅನ್ಯಾಯವಾಗಿದ್ದರೂ ಅದು ನನಗೆ ಹೇಳಿ, ಅದು ನಾನು ಸರಿಪಡಿಸುತ್ತೇನೆ. ದಯಮಾಡಿ ತಮ್ಮ ದುಃಖಕ್ಕೆ ಕಾರಣವೇನೆಂದು ತಾವು ತಿಳಿಸಲೇಬೇಕು. ಹೇಳದಿದ್ದರೆ ನೀವು ಬಿಡುವುದಿಲ್ಲ ಎನಿಸುತ್ತಿದೆ. ಆಗಲಿ, ಹೇಳುತ್ತೇನೆ. ನನ್ನ ಪತಿಗೆ ನಾನು ಹಿರಿಯ ಹೆಂಡತಿ. ನನ್ನನ್ನು ಮದುವೆಯಾದ ನಂತರ ನನ್ನ ಪತಿ ಇಬ್ಬರನ್ನು ಮದುವೆಯಾದರು. ನಂತರ ನನ್ನನ್ನು ಅವರು ನಿರ್ಲಕ್ಷಿಸತೊಡಗಿದರು. ಅವರ ಪ್ರೇಮವೆಲ್ಲ ಕಿರಿಯ ಹೆಂಡತಿಯ ಪಾಲಾಯಿತು. ಆ ಬಗ್ಗೆ ನಾನು ನನ್ನ ಪತಿಯನ್ನು ಪ್ರಶ್ನಿಸಿದಾಗ ನಮ್ಮ ಮಹಾರಾಜರು 3 ವಿವಾಹವಾಗಿಲ್ವೇ? ನಾನು 3 ವಿವಾಹವಾಗುವುದರಲ್ಲಿ ತಪ್ಪೇನು ಎಂದರು. ಯಥಾ ರಾಜ ತಥಾ ಪ್ರಜಾ ಅಂತ ತಮ್ಮನ್ನೇ ತಾವು ಸಮರ್ಥಿಸಿಕೊಳ್ಳತೊಡಗಿದರು. ಆಗ ನನಗೆ ಪತಿಯನ್ನು ದೂರಬೇಕು, ಮಹಾರಾಜರನ್ನು ದೂರಬೇಕೋ ಎಂದು ಗೊಂದಲಕ್ಕೊಳಗಾದೆ. ಆಗ ಇವರು ಕೇಳಿದ್ದಕ್ಕೆ ನನ್ನ ಕಷ್ಟಕ್ಕೆ ಕಾರಣ ಮಹಾರಾಜರು ಎಂದು ಹೇಳಿದೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಇನ್ನೆಂದೂ ಹೀಗೆ ಹೇಳುವುದಿಲ್ಲ. ನನ್ನನ್ನು ಕಳಿಸಿಕೊಡಿ. ಚಿಂತಿಸಬೇಡಿ ತಾಯಿ, ಚಿಂತಿಸಬೇಡಿ. ತಮ್ಮ ಮನದ ನೋವು ಏನೆಂದು ನನಗೆ ಅರ್ಥವಾಗುತ್ತದೆ. ಈಗ ಈ ಚಾರನ್ನು ತಮ್ಮನ್ನು ತಮ್ಮ ಮನೆಯವರೆಗೂ ಕರೆದುಕೊಂಡು ಹೋಗುತ್ತಾನೆ. ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ನಾವು ಈಗಲೇ ಮುಂದಾಗುತ್ತೇವೆ. ಚಾರ, ಈ ತಾಯಿಯನ್ನು ಅವರ ನಿವಾಸದವರೆಗೂ ಕರೆದುಕೊಂಡು ಹೋಗು. ಅಪ್ಪಣೆ ಪ್ರಭು. ಬನ್ನಿ ತಾಯಿ. ಕ್ಷಮಿಸಿ ಸ್ವಾಮಿ, ನಿಮ್ಮ ಆಲೋಚನೆಗೆ ಭಂಗ ಬಾರದಿರಲೆಂದು ಸತ್ತಾಗದಂತೆ ಪ್ರಯತ್ನಿಸಿದೆ. ಆದರೂ ಚಿಂತೆ ಇಲ್ಲ ಸೀತೆ. ನಿನ್ನ ಆಗಮನವಾದ ಮೇಲೆ ನನ್ನ ಚಿಂತೆ ಎಲ್ಲವೂ ದೂರವಾಗಬೇಕು ಅಲ್ಲವೇ? ಸ್ವಾಮಿ, ತಮ್ಮ ಚಿಂತೆಯನ್ನು ಪರಿಹರಿಸುವಂಥ ಚಿಂತಾಮಣಿ ನಾನಾಗಲು ಸಾಧ್ಯವೇ? ಏಕೆ ಸಾಧ್ಯವಿಲ್ಲ? ಸಲಹೆ ನೀಡುವುದರಲ್ಲಿ ಸತಿಯು ಮಂತ್ರಿಯೇ ಸಮಾನವೆಂದು ಹೇಳುತ್ತಾರೆ. ನೀವು ನನ್ನಿಂದ ಸಲಹೆ ಅಪೇಕ್ಷಿಸುತ್ತೀರಾ? ಏಕಾಗಬಾರದು ಸೀತೆ. ಮಹಿಳೆಯ ಸಮಸ್ಯೆಯೊಂದಕ್ಕೆ ನಿನ್ನಂತಹ ಸದ್ಗುಣಶಾಲಿಯಾದ ಮಹಿಳೆಯಿಂದ ಪರಿಹಾರ ದೊರೆಯಬಹುದಲ್ಲವೇ? ಏನು,
ಮಹಿಳೆಯ ಸಮಸ್ಯೆಯೇ? ಹೌದು ಸೀತೆ, ಈ ರಾಜ್ಯದ ತಾಯಿಯೊಬ್ಬಳ ಚಿಂತೆಯಿಂದ ಇಲ್ಲಿನ ಮಹಿಳೆಯರಿಗೂ ಕೂಡ ದುಃಖ ಹೊಂದಿದೆ ಎಂದು ತಿಳಿಯಿತು. ಅದೇನೆಂದು ನಾನು ಕೇಳಬಹುದೇ ಸ್ವಾಮಿ? ಅಗತ್ಯವಾಗಿ. ನನ್ನ ಪತಿಗೆ ನಾನು ಹಿರಿಯ ಹೆಂಡತಿ. ನನ್ನನ್ನು ಮದುವೆಯಾದ ನಂತರ ನನ್ನ ಪತಿ ಇಬ್ಬರನ್ನು ಮದುವೆಯಾದರು. ನಂತರ ನನ್ನನ್ನು ಅವರು ನಿರ್ಲಕ್ಷಿಸತೊಡಗಿದರು. ಅವರ ಪ್ರೇಮವೆಲ್ಲ ಕಿರಿಯ ಹೆಂಡತಿಯ ಪಾಲಾಯಿತು. ಆ ಬಗ್ಗೆ ನಾನು ನನ್ನ ಪತಿಯನ್ನು ಪ್ರಶ್ನಿಸಿದಾಗ ನಮ್ಮ ಮಹಾರಾಜರು 3 ವಿವಾಹವಾಗಿಲ್ಲವೇ, ನಾನು 3 ವಿವಾಹವಾಗುವುದರಲ್ಲಿ ತಪ್ಪೇನು ಎಂದರು. ಯಥಾ ರಾಜ ತಥಾ ಪ್ರಜಾ ಅಂತ ತಮ್ಮನ್ನೇ ತಾವು ಸಮರ್ಥಿಸಿಕೊಳ್ಳತೊಡಗಿದರು. ತಾವು ಹೇಳಿದ ಆ ಮಹಿಳೆಯ ಸಮಸ್ಯೆ ಸರ್ವವ್ಯಾಪಿಯಾಗಿದೆ ಎನಿಸುತ್ತಿದೆ. ಸರ್ವವ್ಯಾಪಿ ಎಂದರೆ? ಸರ್ವವ್ಯಾಪಿ ಎಂದರೆ ಅರಮನೆಯ ಹೊರಗೂ ಅರಮನೆಯ ಒಳಗೂ. ಅಂದರೆ ನಮ್ಮ ಅರಮನೆಯಲ್ಲೂ ಈ ಸಮಸ್ಯೆ ಇದೆ ಎಂದು ಹೇಳುತ್ತಿರುವೆಯಾ? ಮಹಾರಾಣಿಯವರಿಗೆ ಪ್ರಣಾಮಗಳು. ಮಹಾರಾಣಿಯವರೇ, ಕೈಕೆ ದೇಶದಿಂದ ತಮ್ಮ ಸಹೋದರರು ಬಂದಿದ್ದಾರೆ. ಏನು? ನನ್ನ ಸಹೋದರ ಯುಧಾಜಿತುವೆ? ಕೂಡಲೇ ಕರೆದುಕೊಂಡು ಬಾ. ಮಂಥರೆ, ನನ್ನ ಸಹೋದರ ಯುಧಾಜಿತುವು ಕೇಕೆ ದೇಶದಿಂದ ನನ್ನನ್ನು ಕಾಣಲು ಬಂದಿದ್ದಾರೆ. ನಿನ್ನ ಔಷಧೋಪಚಾರಗಳನ್ನು ನಾಳೆ ಮುಂದುವರೆಸು. ಈಗ ತೆರಳು. ಅಪ್ಪಣೆ ಮಹಾರಾಣಿ. ಸೋದರಿ ಕೈಕೆ ಕ್ಷೇಮವೇ? ನನ್ನ ಕ್ಷೇಮಕ್ಕೇನೂ ಕೊರತೆ ಇಲ್ಲ. ಕೈಕೆ ದೇಶದ ಸುಪುತ್ರರಿಗೆ ಈ ದಾಸಿಯು ನಮಸ್ಕರಿಸುತ್ತಾಳೆ. ಓಹೋ, ಮಂತರೆ, ನೀನಿನ್ನೂ ಇರುವೆಯಾ? ಸಹೋದರ, ಏಕೆ ಹಾಗೆ ಮಾತನಾಡುತ್ತಿರುವೆ? ನಿನ್ನ ಈ ತಂಗಿ ಆರೋಗ್ಯದಿಂದ ಉತ್ಸಾಹದಿಂದ ಇರಲು ಕಾರಣವೇ ಈ ಮಂಥರೆ. ಇದೋ ನೋಡು, ಈಗ ತಾನೇ ತೈಲವನ್ನು ನನ್ನ ಹಣೆಗೆ ಲೇಪಿಸುತ್ತಾ ನನ್ನ ಶಿರೋಭಾರವನ್ನು ಕಡಿಮೆ ಮಾಡಿದಳು. ನನ್ನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಕಾರಣವೇ ಈ ಮಂಥರೆ. ಸೋದರಿ, ಆರೋಗ್ಯವನ್ನು ಸಮಸ್ಥಿತಿಯಲ್ಲಿಟ್ಟರೆ ಸಾಲದು, ಮನಸ್ಸನ್ನು ಕೆಡಿಸದೆ ಸಮಸ್ಥಿತಿಯಲ್ಲಿಡುವುದು ಉತ್ತಮ ತಾನೇ? ಮಹಾರಾಣಿ, ಪ್ರಭುಗಳು ಈ ಬಡದಾಸಿಯನ್ನು ಕುರಿತು ಹಾಸ್ಯ ಮಾಡುವುದನ್ನು ಇನ್ನೂ ಬಿಟ್ಟಿಲ್ಲ. ಇರಲಿ ಇರಲಿ, ರಾಜಕಾರ್ಯದಲ್ಲಿ ಬಿಡುವು ಮಾಡಿಕೊಂಡು ಸಹೋದರಿಯನ್ನು ಕಾಣಲು ಬಂದಿರುವಾಗ ತಮ್ಮ ವಾತ್ಸಲ್ಯದ ಕ್ಷಣಗಳನ್ನು ತಡೆಯುವುದು ಉಚಿತವಲ್ಲ. ನಾನಿನ್ನು ಹೊರಡುತ್ತೇನೆ. ಪ್ರಭುಗಳೇ, ಈ ದಾಸಿಯ ಮೇಲೆ ದಯೆ ಇರಲಿ. ಖಂಡಿತ ಇರುತ್ತದೆ. ಆದರೆ ತಮ್ಮಿಂದ ನನ್ನ ಸೋದರಿಯ ತಲೆಯಲ್ಲಿ ತೈಲದ ಉಪಚಾರಗಳು ಮಾತ್ರ ಹರಿಯಲಿ, ತಮ್ಮ ವಿಚಾರಗಳು ಹರಿಯಬಾರದು. ದೇವರು ಒಳ್ಳೆಯದನ್ನು ಮಾಡಲಿ. ಹೊರಡಿ. ಆಸೀನನಾಗು ಸಹೋದರ. ತಂದೆಯವರು ಹೇಗಿದ್ದಾರೆ? ಚೆನ್ನಾಗಿರುವರು. ಮಿಥಿಲೆಯಲ್ಲಿ ನಿನ್ನ ಮಗನ ಕಲ್ಯಾಣದ ವಿಷಯವನ್ನು ಕೇಳಿಯೇ ಸಂತೋಷಪಟ್ಟರು. ಆದರೆ ತಮ್ಮ ಮೊಮ್ಮಗ ಭರತನ ಕಲ್ಯಾಣದಲ್ಲಿ ಭಾಗವಹಿಸದೇ ಇದ್ದದ್ದಕ್ಕೆ ತುಂಬಾ ವ್ಯಥಪಟ್ಟರು. ಏನು ಮಾಡುವುದು ಸಹೋದರ, ಎಲ್ಲವೂ ಅನಿರೀಕ್ಷಿತವಾಗಿ ನಡೆಯಿತು. ಹಾಗೆಂದು ನೀನು ತಂದೆಯವರಿಗೆ ಹೇಳಿದೆ ತಾನೆ? ತಿಳಿಸದೇ ಇರುತ್ತೇನೆಯೇ? ಕಲ್ಯಾಣವಂತೂ ನೋಡಲಾಗಲಿಲ್ಲ. ಮದುಮಗನನ್ನು ಮದುಮಗಳನ್ನು ನೋಡಿ ಹರಿಸಿ ಸಂತೋಷ ಪಡುತ್ತೇನೆಂದು ಹೇಳಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಹಾಗಾದರೆ ನೀನು ಭರತನನ್ನು ಕರೆದುಕೊಂಡು ಹೋಗಲು ಬಂದಿರುವೆಯಾ? ಹೌದು ಸಹೋದರಿ, ನಿನ್ನ ಮಗ ಸೊಸೆಯನ್ನು ಕರೆದುಕೊಂಡು ಹೋಗಲೆಂದೇ ನಾನಿಲ್ಲಿಗೆ ಬಂದಿರುವುದು. ಧಾರಾಳವಾಗಿ ಕರೆದುಕೊಂಡು ಹೋಗು. ನನ್ನ ಮಗ ಸೊಸೆಗೆ
ನಮ್ಮ ತಂದೆಯವರ ಆಶೀರ್ವಾದ ಖಂಡಿತವಾಗಿಯೂ ಬೇಕು. ಸಹೋದರ, ನೀನು ಭರತನನ್ನು ಕಂಡು ಬಂದೆಯಾ? ಸೋದರಿ, ಮೊದಲು ನಿನ್ನ ಕುಶಲವನ್ನು ಕಂಡು ವಿಚಾರಿಸಿದ ನಂತರ ತಾನೇ ನಿನ್ನ ಪುತ್ರನನ್ನು ಭೇಟಿ ಮಾಡಲು ಸಾಧ್ಯ. ಮೊದಲೇ ನೀನು ಸ್ವಾಭಿಮಾನಿ, ಹಠಮಾರಿ, ನನಗಿಂತಲೂ ಭರತನೇ ಹೆಚ್ಚಾದನೆಂದು ಈ ಬಡ ಸಹೋದರನ ಮೇಲೆ ಕೋಪ ಮಾಡಿಕೊಳ್ಳಬಾರದಷ್ಟೇ. ಸಾಕು ಸಾಕು, ನಿನ್ನ ಸಹೋದರ ವಾತ್ಸಲ್ಯವನ್ನು ನಾನು ನೋಡಿದ್ದೇನೆ. ದೂರದಿಂದ ಬಂದ ಅಣ್ಣನನ್ನು ಬರೀ ಮಾತಿನಲ್ಲಿಯೇ ಉಪಚರಿಸಿ ಕಳಿಸಿದಳೆಂದು ಕೇಕೆಯಿ ದೇಶದಲ್ಲೆಲ್ಲ ಪ್ರಚಾರ ಮಾಡಬೇಡ. ಮೊದಲು ಈ ಫಲಾಹಾರವನ್ನು ಸ್ವೀಕರಿಸು, ನಂತರ ಉಳಿದ ವಿಚಾರವನ್ನು ಮಾತನಾಡೋಣ. ಹಾಗೇ ಆಗಲಿ.